ಸಂಸತ್ ಕಲಾಪದ ವೇಳೆ ಏಕಾಏಕಿ ಸದನದೊಳಗೆ ನುಗ್ಗಿ ಕಿಡಿಗೇಡಿ ಕೃತ್ಯವನ್ನು ಮಾಡಿದಂಥ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಆತ ಬಂಧಿಸುತ್ತಿರ್ತಕ್ಕಂಥವ್ರು ಯಾವ ಉದ್ದೇಶದಿಂದ ಅಲ್ಲಿಗೆ ದಾಳಿ ಮಾಡಿದಂತಕ್ಕಂಥದ್ದು ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಅದರ ನಡುವೆ ಯಾರು ಮನೋರಂಜನ್ ಅಂತಕ್ಕಂಥ ಯುವಕ ಇದ್ದಾನೆ, ಸಂಸತ್ನೊಳಗೆ ನುಗ್ಗಿ ಕಿಡಿಗೇಡಿ ಕೃತ್ಯವನ್ನು ಮಾಡಿದವನು. ಆತ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವನು. ಮಲ್ಲಾಪುರ ಗ್ರಾಮಸ್ಥರು ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೂರಿನ ಹೆಸರಿಗೆ ಕಳಂಕ ತಂದಂಥ ವ್ಯಕ್ತಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಿದ್ದಾರೆ. ಈಗ ನಾವೀಗ ಯಾರು ಮನೋರಂಜನ್ ಇದ್ದಾರೆ ಅವರ ಫಾರ್ಮ್ ಹೌಸ್ ಹತ್ರ ಇದ್ದೀವಿ. ಮಲ್ಲಾಪುರ ಗ್ರಾಮದಲ್ಲಿ ಇರತಕ್ಕಂಥ ಫಾರ್ಮ್ ಹೌಸ್ ಇದು. ಸುಮಾರು 9 ಎಕರೆ ಜಾಗ ಇಲ್ಲಿದೆ ಅಂತ ಹೇಳ್ತಾರೆ. ನಾವು ನೋಡ್ತಾ ಇದ್ವಿ ಇಲ್ಲೇ ಅವರ ರಂಜನ್ ಹೆಸರಲ್ಲಿ ಕೂಡ ಫಾರ್ಮ್ ಹೌಸನ್ನು ಮಾಡಲಾಗಿದೆ. ಆಶ್ರಿತ ರಂಜನ್ ಫಾರಮ್ ಅಂತೇಳಿ ಇಲ್ಲಿ ಅವರ ಹೆಸರಲ್ಲೇ ಫಾರ್ಮನ್ನು ಮಾಡಿದ್ದಾರೆ. ಅವ್ರ ತಂದೆ ಬೆಂಗಳೂರಿನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ನಿವೃತ್ತರಾದ ನಂತರ ಅದರಲ್ಲಿ ಒಂದಷ್ಟು ಜಮೀನನ್ನು ಪರ್ಚೇಸ್ ಮಾಡಿ ಇಲ್ಲಿ ಒಂದಷ್ಟು ಫಾರ್ಮನ್ನು ಕೂಡ ಮಾಡಿದ್ದಾರೆ. ತೆಂಗಿನ ತೋಟ ಇದೆ, ಮತ್ತು ಆಡು ಕುರಿ ಮೇಗಳನ್ನ ಸಾಕಲಿಕ್ಕೆ ಒಂದು ಫಾರ್ಮನ್ನು ಕೂಡ ಮಾಡಿದ್ರಂತೆ. ಈಗ ಅಲ್ಲಿ ಏನೂ ಕೂಡ ಇಲ್ಲ. ಹಿಂದೆ ಒಂದಷ್ಟು ದಿನ ಏನು ಮೇಕೆಗಳನ್ನ ಸಾಕಿ ಮಾರಾಟ ಮಾಡಿದ್ದಾರೆ. ಈಗ ಅವರು ಇಲ್ಲಿ ವಾಸ ಇಲ್ಲ. ಇಲ್ಲೊಂದು ಒಂದು ಕುಟುಂಬವನ್ನು ನೇಮಕ ಮಾಡಿದ್ದಾರೆ. ಆ ಕುಟುಂಬ ಇಡೀ ಜಮೀನನ್ನು ನೋಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಬಾಳೆ ಬೆಳೆದಿದ್ದಾರೆ, ಒಂದಷ್ಟು ತೆಂಗಿನ ತೋಟ ಮಾಡಿದ್ದಾರೆ, ಒಂದಷ್ಟು ಅಡಿಕೆ ತೋಟ ಮಾಡಿದ್ದಾರೆ, ಒಂದಷ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ನೀಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 9 ಎಕರೆ ಜಮೀನು ಇಲ್ಲಿದೆ. ಹಿಂದೆ ಅವ್ರ ಮನೆ ಕೂಡ ಇಲ್ಲ, ಅವ್ರು ವಾಸ ಮಾಡ್ತಿದ್ದ ಮನೆ ಕೂಡ ಇಲ್ಲಿತ್ತು. ಅದನ್ನು ಕೆಡವಿದ್ದಾರೆ. ಅವ್ರಿಗೆ ಸಂಪೂರ್ಣವಾಗಿ ತಮ್ಮ ಊರನ್ನು ಬಿಟ್ಟು 3 ದಶಕಗಳಾಗಿದೆ. ಅವರು ಮೈಸೂರಿನಲ್ಲಿ ವಾಸ ಮಾಡ್ತಾರೆ. ಅವ್ರ ಮಗನ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಸಂಸತ್ ಕಲಾಪದ ವೇಳೆ ಏಕಾಏಕಿ ಸದನದೊಳಗೆ ನುಗ್ಗಿ ಕಿಡಿಗೇಡಿ ಕೃತ್ಯವನ್ನು ಮಾಡಿದಂಥ ಇಬ್ಬರು ಆರೋಪಿಗಳನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಆತ ಬಂಧಿಸುತ್ತಿರ್ತಕ್ಕಂಥವ್ರು ಯಾವ ಉದ್ದೇಶದಿಂದ ಅಲ್ಲಿಗೆ ದಾಳಿ ಮಾಡಿದಂತಕ್ಕಂಥದ್ದು ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಅದರ ನಡುವೆ ಯಾರು ಮನೋರಂಜನ್ ಅಂತಕ್ಕಂಥ ಯುವಕ ಇದ್ದಾನೆ, ಸಂಸತ್ನೊಳಗೆ ನುಗ್ಗಿ ಕಿಡಿಗೇಡಿ ಕೃತ್ಯವನ್ನು ಮಾಡಿದವನು. ಆತ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವನು. ಮಲ್ಲಾಪುರ ಗ್ರಾಮಸ್ಥರು ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೂರಿನ ಹೆಸರಿಗೆ ಕಳಂಕ ತಂದಂಥ ವ್ಯಕ್ತಿ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಿದ್ದಾರೆ. ಈಗ ನಾವೀಗ ಯಾರು ಮನೋರಂಜನ್ ಇದ್ದಾರೆ ಅವರ ಫಾರ್ಮ್ ಹೌಸ್ ಹತ್ರ ಇದ್ದೀವಿ. ಮಲ್ಲಾಪುರ ಗ್ರಾಮದಲ್ಲಿ ಇರತಕ್ಕಂಥ ಫಾರ್ಮ್ ಹೌಸ್ ಇದು. ಸುಮಾರು 9 ಎಕರೆ ಜಾಗ ಇಲ್ಲಿದೆ ಅಂತ ಹೇಳ್ತಾರೆ. ನಾವು ನೋಡ್ತಾ ಇದ್ವಿ ಇಲ್ಲೇ ಅವರ ರಂಜನ್ ಹೆಸರಲ್ಲಿ ಕೂಡ ಫಾರ್ಮ್ ಹೌಸನ್ನು ಮಾಡಲಾಗಿದೆ. ಆಶ್ರಿತ ರಂಜನ್ ಫಾರಮ್ ಅಂತೇಳಿ ಇಲ್ಲಿ ಅವರ ಹೆಸರಲ್ಲೇ ಫಾರ್ಮನ್ನು ಮಾಡಿದ್ದಾರೆ. ಅವ್ರ ತಂದೆ ಬೆಂಗಳೂರಿನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ನಿವೃತ್ತರಾದ ನಂತರ ಅದರಲ್ಲಿ ಒಂದಷ್ಟು ಜಮೀನನ್ನು ಪರ್ಚೇಸ್ ಮಾಡಿ ಇಲ್ಲಿ ಒಂದಷ್ಟು ಫಾರ್ಮನ್ನು ಕೂಡ ಮಾಡಿದ್ದಾರೆ. ತೆಂಗಿನ ತೋಟ ಇದೆ, ಮತ್ತು ಆಡು ಕುರಿ ಮೇಗಳನ್ನ ಸಾಕಲಿಕ್ಕೆ ಒಂದು ಫಾರ್ಮನ್ನು ಕೂಡ ಮಾಡಿದ್ರಂತೆ. ಈಗ ಅಲ್ಲಿ ಏನೂ ಕೂಡ ಇಲ್ಲ. ಹಿಂದೆ ಒಂದಷ್ಟು ದಿನ ಏನು ಮೇಕೆಗಳನ್ನ ಸಾಕಿ ಮಾರಾಟ ಮಾಡಿದ್ದಾರೆ. ಈಗ ಅವರು ಇಲ್ಲಿ ವಾಸ ಇಲ್ಲ. ಇಲ್ಲೊಂದು ಒಂದು ಕುಟುಂಬವನ್ನು ನೇಮಕ ಮಾಡಿದ್ದಾರೆ. ಆ ಕುಟುಂಬ ಇಡೀ ಜಮೀನನ್ನು ನೋಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಬಾಳೆ ಬೆಳೆದಿದ್ದಾರೆ, ಒಂದಷ್ಟು ತೆಂಗಿನ ತೋಟ ಮಾಡಿದ್ದಾರೆ, ಒಂದಷ್ಟು ಅಡಿಕೆ ತೋಟ ಮಾಡಿದ್ದಾರೆ, ಒಂದಷ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ನೀಡ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 9 ಎಕರೆ ಜಮೀನು ಇಲ್ಲಿದೆ. ಹಿಂದೆ ಅವ್ರ ಮನೆ ಕೂಡ ಇಲ್ಲ, ಅವ್ರು ವಾಸ ಮಾಡ್ತಿದ್ದ ಮನೆ ಕೂಡ ಇಲ್ಲಿತ್ತು. ಅದನ್ನು ಕೆಡವಿದ್ದಾರೆ. ಅವರಿಗೆ ಸಂಪೂರ್ಣವಾಗಿ ತಮ್ಮ ಊರನ್ನು ಬಿಟ್ಟು 3 ದಶಕಗಳಾಗಿದೆ. ಅವರು ಮೈಸೂರಿನಲ್ಲಿ ವಾಸ ಮಾಡ್ತಾರೆ. ಅವ್ರ ಮಗನ ಬಗ್ಗೆ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾರೆ.